ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಧನು ಮಾಡುವ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೊಸ ಲಾಗ್ಗೆ. ಇವತ್ತಿನಪ್ಪ ವಿಶೇಷ ಅಂದರೆ ನಾವು ಹೋಗ್ತಿರೋದು ಮೈಸೂರಿಗೆ. ಮೈಸೂರಿನಲ್ಲಿ ಎಲ್ಲಿಗೆ ಅಂದರೆ ಕಾರ್ ಮ್ಯೂಸಿಯಮ್ಗೆ. ಅಲ್ಲಿ ಯಾವ್ಯಾವ ಥರ ಕಾರ್ಗಳಿದ್ದಾವೆ ಅಂತ ನೋಡುವ. ನಾನು ಇದುವರೆಗೂ ಒಂದು ಸಲಿನೂ ನೋಡಿಲ್ಲ ಅಲ್ಲಿ ಯಾವ್ಯಾವ ಥರ ಕಾರ್ಗಳು ಇಟ್ಟಿದ್ದಾರೆ ಅಂತ. ಲಕ್ಸುರಿ ಕಾರ್ಗಳೆಲ್ಲ ಇದ್ದಾವಂತೆ. ನೋಡೋಣ ಯಾವ್ಯಾವ ಥರ ಲಕ್ಸುರಿ ಕಾರ್ಗಳು, ಯಾವ್ಯಾವ ಥರ ಓಲ್ಡ್ ಕಾರ್ಗಳು, ಯಾವ್ಯಾವ ಥರ ಲೆಗ್ಸುರಿ ಕಾರ್ಗಳಿದ್ದಾವೆ ಅಂತ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾ ವ್ಲಾಗ್ಸ್. ನಿಮ್ಮ ಸಪೋರ್ಟ್ ನನಗೆ ಇರಲಿ, ಈ ನಿಮ್ಮನೆ ಮಗನ ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೋರ್ತೀನಿ. ಮುಂದೆ ಹೋಗೋಣ. ಅಲ್ಲಿವರೆಗೂ ಯಾವ್ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ, ಯಾವ್ಯಾವ ಥರ ಜಾಲಿ ಇರುತ್ತೆ, ಯಾವ್ಯಾವ ಥರ ಹ್ಯಾಪಿ ಇರುತ್ತೆ ಅಂತ ನೋಡೋಣ. ಸಾರಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಯಾಕೆ ಅಂದರೆ ಕಾರಲ್ಲಿ ಬರ್ಬೇಕಾದ್ರೆ ಯಾವ ಥರ ಎಂಟರ್ಟೈನ್ಮೆಂಟ್ ಸಿಗಲಿಲ್ಲ, ಸೊ ಸಾರಿ. ಫೈನಲಿ ನಾವು ಮೈಸೂರಿಗೆ ಬಂದು ತಲುಪಿದ್ವಿ. ಮೈಸೂರಲ್ಲಿ ಅಂದರೆ ಕಾರ್ ಮ್ಯೂಸಿಯಂ ಹತ್ರನೇ ಬಂದು ತಲುಪಿದ್ವಿ. ನೋಡೋಣ ಅದರೊಳಗೆ ಹೋಗೋಣ. ಅಲ್ಲಿ ಹೋಗುವಾಗ ಯಾವ್ಯಾವ ಥರ ಕಾರ್ಗಳು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಅಂತ ನೋಡೋಣ. ಸದ್ಯಕ್ಕೀಗ ಮೈಸೂರು ಮ್ಯೂಸಿಯಂ ಕಾರ್ ಕಡೆಗೆ ಹೋಗೋಣ ಬನ್ನಿ. ನೋಡಿ ಗಾಯ್ಸ್, ಆಚೆ ಯಾವ ಥರ ಇದೆ ಅಂತ. ಅದು ನೋಡಿ ಟೈರ್ ಅಲ್ವಾ, ಟೈರ್ ಥರನೇ ಮೇಲ್ಗಡೆ ಆರ್ಚ್ ಮಾಡವ್ರೆ. ಯಾಕೆಂದರೆ ಅದು ಕಾರ್ ಮ್ಯೂಸಿಯಂ ಅಲ್ವಾ. ನಮ್ಮ ಅಣ್ಣ ಫೋಟೋಗ್ರಾಫ್ ಆಗೋರು ನೋಡ್ರಿ. ಇರೋಣ. ಈಗ ನಾವು ಹೋಗ್ತಾ ಇದ್ವಿ ಮೈಸೂರಿನಲ್ಲಿರೋ ಮ್ಯೂಸಿಯಂ ಕಾರ್. ಅದರ ನೇಮ್ ಬಂದು ಪಯಣ. ಅದರೊಳಗೆ ಈಗ ಹೋಗ್ತಾ ಇದ್ದೀವಿ. ನೋಡೋಣ ಹೋಗ್ತಿದ್ದಂಗೆ ಯಾವ ಥರ ಸ್ಟಾರ್ಟಿಂಗಲ್ಲಿ ಯಾವ ಕಾರ್ ಸಿಗುತ್ತೆ ಅಂತ ನೋಡೋಣ. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಯಾಕೆಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ನನಗೂ ಸಹ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಫೈನಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಕಾರ್ಗಳು, ಲಕ್ಸುರಿ ಕಾರ್ಗಳು ನೋಡಲಿಕ್ಕೆ. ನಾನು ಇಲ್ಲಿವರೆಗೂ ನೋಡಿದ್ದು ಅದೇ ಮಾಮೂಲಿ ಟಾಟಾ ಕಾರ್ಗಳು, ಸ್ವಿಫ್ಟು, ಟಯೋಟಾ, ಇನೋವಾ, ಕ್ರಿಸ್ಟಾ ಅವೇ ನೋಡಿದ್ದೀನಿ. ರಾಕ್ಸ್ ಅವೇ ನೋಡಿದ್ದೀನಿ. ಈ ಫೈನಲಿ ವರ್ಲ್ಡಲ್ಲಿದ್ದಂಥ ಕಾರ್ಗಳು, ಲಕ್ಸುರಿ ಕಾರ್ಗಳು ನೋಡೋಕೆ ಬಂದಿದ್ದೀವಿ. ಫಸ್ಟ್ ಬಂದು ನೋಡ್ತಿರೋದೆ ನಾವು ಈ ಕಾರು. ನೋಡಿ ಯಾವ ಥರ ಇದೆ ಕಾರು ಅಂತ. ಫೈನ್ ಅಲ್ವಾ, ಸೂಪರಾಗಿದೆ ಮಾತ್ರ ಕಾರು. ಇದ್ರೊಳಗೆ ಹೋಗ್ಬೇಕು ಅಂದರೆ ನಾವು ಟಿಕೆಟ್ ತಗೋಬೇಕು. ಟಿಕೆಟು ನಾವು 4 ಜನದಿಂದ 300 ರೂಪಾಯಿ ಆಯಿತು. ಹೋಗೋಣ, ಸದ್ಯ ಒಳಗೆ ಹೋಗ್ತಾ ಇದ್ದೀವಿ. ಈಗ ಕಾರ್ ನೋಡಿದ್ವಲ್ಲ ಆಗಲೇ, ಮುಂದೆ ಹೊರಡುವ. ಯಾವ ಥರ ಕಾರ್ ನೋಡೋಣ. ಫಸ್ಟು ಒಳಗೆ ಬರ್ತಿದ್ದಾಗೆ ನೋಡ್ತಿರೋದು ನಾವು ಹಿಂದಿನ ಕಾಲದಲ್ಲಿದ್ದಂಥ ಗಾಡಿಯ ಚಕ್ರಗಳು, ಅಂದರೆ ಯುದ್ಧಗಳಲ್ಲಿ ಬಳಸ್ತಿದ್ರಲ್ಲ ಗಾಡಿಗಳು, ಅದರ ಚಕ್ರಗಳು ಇಲ್ಲಿ ನೋಡ್ಬೋದು. ನೀವು ಕಾರ್ಗಳ ಚಕ್ರಗಳು ನೋಡ್ತಿದ್ದೀರಾ. ಇದು ನೋಡ್ತಿರ್ಬೋದು ನೀವು ಜಡ್ಕ ಗಾಡಿ, ಇದು ಕುದುರೆ ಗಾಡಿಗಳು, ಎತ್ತಿನ ಗಾಡಿ, ಕುದುರೆ ಗಾಡಿಗಳು ಎಲ್ಲ ಇದ್ದಾವೆ ನೋಡಿ. ಇದು ಸಹ ಎತ್ತಿನ ಗಾಡಿ ಸಾರಿ ಕುದುರೆ ಗಾಡಿ. ಮುಂದೆ ಹೋಗೋಣ. ನೋಡಿ ಇದು ಸಹ ಜಡ್ಕ ಗಾಡಿ. ಇದು ಮುಂದೆ ತೋರಿಸ್ತಿರೋದು ಎತ್ತಿನ ಗಾಡಿ ಅಂತ ಇದೆ. ಹಿಂದಿನ ಕಾಲದಲ್ಲಿ ಬಳಸ್ತಿರೋಂಥ, ಈಗಲೂ ಸಹ ಬಳಸ್ತಿರೋಂಥ ಎತ್ತಿನ ಗಾಡಿ ಯಾವುದಪ್ಪ ಅಂದರೆ ರೈತರ ಗಾಡಿ. ಇದು ರೈತರ ಫಸ್ಟ್ ಗಾಡಿ, ರೈತರ ಇದು. ಈಗ ಮುಂದೆ ಬಂದು ನೋಡ್ತಿರ್ಬೋದು ನಾವು ಈ ಕಾರ್ ಬಂದು MSC 354. ಈ ಕಾರ್ ನೇಮ್ ಏನಂತ ತೋರಿಸ್ತೀನಿ ನೋಡಿ. ಈ ಕಾರ್ ನೇಮ್ ಬಂದು ಫಿಯೇಟ್. 1925ನೇ ಇಸ್ವಿ ಗಾಡಿ ಇದು.
ಮಸ್ತಾಗಿದೆ ಅಲ್ವಾ ಗಾಯ್ಸ್ ಕಾರ್ ಮಾತ್ರ. ಲುಕ್ ಮಾತ್ರ ಅಲ್ಟಿಮೇಟ್ ಆಗಿ ಶೈನಿಂಗ್ ನೋಡಿ ಗಾಯ್ಸ್, ಯಾವ ಥರ ಶೈನಿಂಗ್ ಹೊಡಿತೇವೆ ಎಲ್ಲ ಗಾಡಿಗಳು ಲೈಟ್ಗೆ. ನೋಡಿ ಗಾಯ್ಸ್, ಎಷ್ಟು ಚಂದವಾಗಿ ಲುಕ್ ಆಗಿ ಕಾಣಿಸ್ತಾ ಇದೆ ಕಾರ್ ಮಾತ್ರ. ಸೂಪರ್ ಫೈನ್, ಇದಾಗೋದೆ ಗಾಯ್ಸ್ ನನ್ನ ಕಾರ್. ನೋಡಿ ಗಾಯ್ಸ್ ಬುಲೆಟ್ ಗಾಡಿ, ಅವಾಗಿನ ಬುಲೆಟ್ ಗಾಡಿ ನೋಡಿ ಗಾಯ್ಸ್. ನೋಡಿ ಸ್ಕೂಟಿ, ನೋಡಿ ಸ್ಕೂಟಿಯ ಅವಾಗಿದ್ದಂತಹ ಸ್ಕೂಟಿಗಳು ನೋಡಿ. ಎಲ್ಲರ ನೆಚ್ಚಿಮೆಚ್ಚಿನ ಗಾಡಿ ಬೈಕ್ ಯಾವುದು ಅಂದರೆ RX, ಯಮಹಾ RX 100. Wow, super nice.
ಕಾರ್ಗಳೆಲ್ಲ ನೋಡಾಯಿತು. ಈಗ ಕೆಳಗೆ ಗ್ರೌಂಡ್ ಫ್ಲೋರಲ್ಲಿ ಯಾವ್ಯಾವ ಥರ ಕಾರ್ಗಳಿದ್ದಾವೆ ಅಂತ ನೋಡೋಣ ಬನ್ನಿ. ನೋಡಿ, ಕೆಳಗೆ ಹೋಗ್ಲಿಕ್ಕೆ ಯಾವ ಥರ ರಿಂಗ್ ಶೇಪಲ್ಲಿ ಇಳಿಯೋದು ಮಾಡೋರು ನೋಡಿ. ರಿಂಗ್ ಶೇಪಲ್ಲಿ ಮಾಡೋರು ಮಾತ್ರ ಅಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕಾರ್ಗಳು ಮಸ್ತಾಗಿದ್ದಾವೆ. ನೈಸ್. ಕಾರ್ಗಳು ಮಾತ್ರ ಅಲ್ಟಿಮೇಟ್ ಆಗಿ ಸಖತ್ತಾಗಿ ಫೈನ್ ಆಗಿದ್ದಾವೆ ನೋಡಿ. ಇದು ಬಳಸ್ತಿರೋದು ಏನು ಅಂದರೆ ಅವಾಗ ಬಳಸ್ತಿದ್ರಲ್ಲ ಯುದ್ಧ ಮಾಡಲಿಕ್ಕೆ ಕಾರ್ ಬಂದು ಇವಾಗ ನೀವು ನೋಡ್ತಿರೋ ಕಾರು ಯಾವ್ದು ಹೇಳಿ? ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಓಡಿಸಿರೋ ಅಂಥ ಕಾರು. ಮೂವಿಲೆಲ್ಲ ಓಡಿಸಿಲ್ವಾ ಅಂತ ಅದು ಕಾರು ಇದು. ಸೂರ್ಯವಂಶ ಮೂವಿಲಿ, ದಿಗ್ಗಜರು ಮೂವಿಲೆಲ್ಲ ಓಡಿಸಿಲ್ವ ಅಂಥ ಕಾರ್ ಅದು ಇದು ಕಾರು. ಆ ಥರದ್ದು ಸೇಮ್ ಕಾರು. ಆಲ್ಮೋಸ್ಟ್ ಎಲ್ಲ ಈ ಕಾರ್ ಜೀಪ್ನ ನೋಡಿರ್ತೀರ. ಈ ಜೀಪ್ ನೋಡ್ತಿರ್ಬೇಕಾದ್ರೆ ಒಂದು ಸಾಂಗ್ ನೆನಪಾಗುತ್ತಲ್ವಾ, ಮಾಡ್ತೀಯ, ಆ ಸಾಂಗ್ ನೆನಪಾಗುತ್ತಲ್ಲ. ಯಾಕೆಂದರೆ ರವಿಚಂದ್ರನವರು ಶೂಟಿಂಗಲ್ಲಿ ಈ ಥರ ಸೇಮ್ ಜೀಪ್ನ ಬಳಸಿರ್ತಾರೆ. ಯಾವ ಚಿಕ್ಕ ಟಪ್ಪ ಐತಲ್ಲ ಕುಡಿಯೋದು ಕಾಸು ಕೊಡ್ತೀನಿ.
ಎಲ್ಲ ನೋಡಾಯಿತು. ಈಗ ಮುಂದೆ ಹೊರಟಿದ್ದೀವಿ, ಸೀದಾ ಊರ ಕಡೆಗೆ ಹೋಗ್ಬೇಕು. ಈಗ ಆಚೆ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿ ಕಾರ್ ತಗೊಂಡು ಮುಂದೆ ಹೋಗುವಾಗ ಸಿಗ್ತೀನಿ. ಮುಂದೆ ಹೋಗಿ ಸಿಗ್ತೀನಿ. ಓಕೆ ಗಾಯ್ಸ್, ಕಾರ್ ತಗೊಂಡು ಬಂದು ಕಾರಿಂದ ಹೊರಟು ಬ್ರದರ್ಸ್ಗೆಲ್ಲ ಅಲ್ಲೇ ಬಾಯ್ ಬಾಯ್ ಹೇಳ್ತಾ ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಕಡೆಗೆ ಬಸ್ ಹತ್ತಿ ಮೈಸೂರು ಸೈಬರ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲೇ ರೈಲ್ವೆ ಸ್ಟೇಷನ್ ಕಡೆಗೆ ಆಟೋದಲ್ಲಿ ಹೋದರೆ, ಬಟ್ ರೈಲ್ ಟಿಕೆಟ್ ತಗೊಂಡೆ, ಆದರೆ ರೈಲ್ ಸಿಗಲಿಲ್ಲ, ಹೋಗ್ಬಿಟ್ಟಿತ್ತು. ಅದು ಸರಿ ಹೋಗಲಿ ಅಂತ ನಾನು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಮೈಸೂರಲ್ಲಿ ಬಸ್ ಹತ್ತಿದ್ದೀನಿ. ಈಗ ಊರ ಕಡೆಗೆ ಹೋಗ್ತಾಯಿದ್ದೀನಿ ಗೈಸ್. ರೈಲಿನ ಟಿಕೆಟು ತಗೊಂಡಿದ್ದು ದುಡ್ಡೆಲ್ಲ ವೇಸ್ಟ್ ಆಯಿತು. ನನ್ನ ಟೈಮು ಚೆನ್ನಾಗಿಲ್ಲ. ಊರ ಕಡೆಗೆ ಟಿಕೆಟ್ ಏನೋ ತಗೊಂಡಾಯ್ತು. ಊರಿಗೆ ಯಾವಾಗ ಹೋಗಿ ತಲುಪ್ತೀನೋ ಒಂದು ಗೊತ್ತಿಲ್ಲ. ಇದು ಓಡಾಡೋದು ಅಂದರೆ ಭಾಳ ಹಿಂಸೆ ಗುರು. ಸ್ವಲ್ಪ ದೂರ ಬತ್ತಿದಾಗೆ ಗಾಳಿ ಬೆಳಕಿಗೆ ಕಣ್ಣಿಗೆ ನಾನು ನಿದ್ದೆ ಬಂದು ಸ್ವಲ್ಪ ದೂರ ಹಾಗೆ ಮಲ್ಕೊಂಡೆ. ಎಚ್ಚರ ಆಗೋದು ಆದರೂ ಸಹ ನಿದ್ದೆ ಬರೋದು, ಎಚ್ಚರಾಗೋದು ಆದರೂ ಸಹ ನಿದ್ದೆ ಬರೋದು. ಇತ್ತೀಚೆಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನಿದ್ದೆ ಬಂದುಬಿಡುತ್ತೆ ಗಾಯ್ಸ್. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಅವಾಗ ಏನೋ ಗೊತ್ತಿರಲಿಲ್ಲ. ಇವಾಗ ಯಾವಾಗ ಹೊರಟ್ನೋ ಬೆಂಗಳೂರು ಕಡೆಗೆ, ಆವಾಗಲಿಂದ ಬಸ್ಸಲ್ಲಿ ಯಾವಾಗ ಲಾಂಗ್ ಜರ್ನಿ ಮಾಡೋಕ್ಕೆ ಶುರು ಮಾಡಿದ್ನೋ ಆವಾಗಲಿಂದ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿದ್ದೆ ಮಾಡ್ಕೊಂಡೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ದೀನಿ. ಇನ್ನೊಂದು ಬಸ್ ಹತ್ತಬೇಕು. ಈ ಬಂದಿದ್ದ ಬಸ್ಸಿಗೆ ಬಾಯ್ ಬಾಯ್ ಹೇಳ್ತಾ ಮುಂದೆ ಹೋಗೋಣ. ಬೇರೆ ಬಸ್ಸಿಗೆ ಹತ್ತಕ್ಕೆ ಬಂದು ನೋಡ್ಬೇಕು. ಈಗ ನೋಡಿ ಗಾಯ್ಸ್, ಊರ ಕಡೆಗೆ ಹೋಗೋಕ್ಕೆ ನಿಂತಿದ್ದೀನಿ. ಯಾವುದು ಬಸ್ಸು, ನಮ್ಮ ಊರ ಸೈಡ್ ಬಸ್ ನೋಡಿದ್ರೆ ಒಂದು ಬಸ್ಸು ಇಲ್ಲ. ಜನ ಮಾತ್ರ ಐನಾರು ಜನ ಅವರೇ. ಶಾಕ್ ಆಗೋಯ್ತು, ಇಷ್ಟೊಂದು ಜನ ಅವರ ಅಂತ. ಆದರೆ ನಮ್ಮ ಬಸ್ ಬಂದಾಗ ಗೊತ್ತಾಯಿತು ಗಾಯ್ಸ್, ಅಷ್ಟು ಜನ ನಮ್ಮ ಬಸ್ಸಿಗಲ್ಲ ಅಂತ. ಮಳೆ ಬರ್ತಿತ್ತು, ಅದೇ ಗ್ಯಾಪಲ್ಲಿ ಎಲ್ಲ ಹತ್ತುತ್ತಿದ್ರು. ನಾನು ಹೋಗತ್ತಿ ಕೂತ್ಕೊಂಡೆ. ಕಂಡಕ್ಟ್ರು ಬಂದರು, ಟಿಕೆಟ್ ತಗೊಂಡೆ. ಈಗ ಊರ ಕಡೆಗೆ ಹೊರಟೆ. ಏನೋ ಊರು ಬತ್ತು ಅಂತ ಬಸ್ ಇಳಿದೆ. ಬಂದಿದ್ದು ಬಸ್ಸಿಗೆ ಬಾಯ್ ಬಾಯ್ ಹೇಳ್ತಾ ಮುಂದೆ ಹೋಗ್ತಾ ಇದ್ದೆ. ಬಸ್ ಇಳಿದೋಗಿ ಸ್ವಲ್ಪ ದೂರ ಆಗಿ ನಡ್ಕೊಂಡು ಹೋಗಿದೆ. ಮನೆಗೆ ಏನಾರು ತಗೊಂಡು ಹೋಗೋಣ ಅಂದ್ಕೊಂಡೆ. ಮಳೆ ಬರ್ತಿತ್ತು, ತಗೊಂಡು ಹೋಗ್ಬೇಕಾದ್ರು. ನೋಡಿ ಗೈಸ್, ಇದು ನಮ್ಮೂರಿಗೆ ಹೋಗೋ ಬಸ್ಸು. ಆದರೆ ನನಗೆ ಮಿಸ್ ಆಗ್ಬಿಡ್ತು. ಈ ಬಸ್ಸಲ್ಲಿ ನಾನು ಹೋಗ್ಬೇಕಿತ್ತು ಊರಿಗೆ. ಈ ಬಸ್ಸು ಊರಿಗೆ ಹೋಗಿ ವಾಪಸ್ ಹೋಗ್ತಾ ಇದೆ. ಮನೆಗೆ ಫೋನ್ ಮಾಡಿದ್ದೆ, ಬೈಕ್ ತಗೊಂಡು ಬರ್ತಾರೆ ಅಂತ ಕಾಯ್ತಿದ್ದೆ. ಆದರೆ ಇನ್ನೂ ಬರಲಿಲ್ಲ. ಅದಕ್ಕೆ ಗೋಬಿ ಅಂಗಡಿ ಕಣ್ಣಿಗೆ ಕಾಣಿಸ್ತು. ಗೋಬಿ ಪಾರ್ಸಲ್ ಕಟ್ಸ್ಕೊಳ್ಳೋಣ ಅಂತ ಗೋಬಿ ಅಂಗಡಿ ಕಡೆ ಹೊರಟಿ ಗೋಬಿ ಕಟ್ಸ್ಕೊತಾ ಇದ್ದೀನಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು